ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಲ್ಸರ್ ಸಮಸ್ಯೆಗೆ ಬೆಸ್ಟ್ ಮನೆ ಮದ್ದು ಯಾವ ರೀತಿ ಅನ್ನೋದು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ನೀವು ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ. ಈಗಿನ ಜೀವನ ಶೈಲಿಯು ಬದಲಾಗುತ್ತಿದ್ದಂತೆ ಆಹಾರ ಪದ್ಧತಿಯಲ್ಲೂ ಬದಲಾವಣೆ ಆಗುತ್ತಿದೆ. ಇದರಿಂದ ಅನೇಕ ಸಮಸ್ಯೆಗಳನ್ನು ಕಾಡುತ್ತಿವೆ. ಅದರಲ್ಲಿ ಹೊಟ್ಟೆಯ ಹುಣ್ಣುಗಳು ಅಂದರೆ ಅಲ್ಸರ್ ಕೂಡ ಒಂದು. ಇದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಹೋದರೆ ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಹೊಟ್ಟೆಯಲ್ಲಿ ಆಮ್ಲ ಹೆಚ್ಚಾಗುತ್ತದೆ. ನೀವು ಅಲ್ಸರ್ನಿಂದ ಬಳಲುತ್ತಾ ಇದ್ದರೆ ಮನೆಯ ಮದ್ದನ್ನು ಬಳಸಿ ಈ ರೋಗದಿಂದ ಮುಕ್ತಿ ಪಡೆಯಿರಿ. ಹೊಟ್ಟೆ ಹುಣ್ಣಿನ ಲಕ್ಷಣಗಳು ಯಾವ ರೀತಿ ಇರುತ್ತವೆ ಅಂದರೆ ಹೊಟ್ಟೆಯಲ್ಲಿ ನೋವು, ಉರಿ, ವಾಂತಿ, ಹೊಟ್ಟೆ ಉಬ್ಬುವುದು, ಎದೆ ಉರಿ, ಮೂತ್ರದ ಬಣ್ಣ ಬದಲಾಗುತ್ತದೆ ಮತ್ತು ತೂಕ ಇಳಿಯುವುದು, ಹಸಿವು ಹೆಚ್ಚಾಗುವುದು. ಅಲ್ಸರಿಗೆ ಮನೆಮದ್ದು ಯಾವ ರೀತಿ ಅಂದರೆ ಜೇನುತುಪ್ಪದಲ್ಲಿ ಗ್ಲೂಕೋಸ್ ಪೆರಾಕ್ಸೈಡ್ ಹೆಚ್ಚಿರುತ್ತದೆ. ಇದು ಹೊಟ್ಟೆಯಲ್ಲಿ ಇರುವ ಬ್ಯಾಕ್ಟೀರಿಯಾ ಅನ್ನು ಕಡಿಮೆ ಮಾಡುತ್ತದೆ. ಜೇನುತುಪ್ಪ ಸೇವನೆ ಮಾಡುವುದರಿಂದ ಅಲ್ಸರ್ ರೋಗಿಗೆ ನೆಮ್ಮದಿ ಕೂಡ ಸಿಗಬಹುದು. ಎಳನೀರು ಹಾಗೂ ತೆಂಗಿನಕಾಯಿ ನೀರು ಹೊಟ್ಟೆಯಲ್ಲಿರುವ ಅಲ್ಸರ್ ಕಡಿಮೆ ಮಾಡುತ್ತದೆ. ಇದರ ಜೊತೆಗೆ ಹೊಟ್ಟೆಯಲ್ಲಿರುವ ಹುಳವನ್ನು ಕೊಲ್ಲುತ್ತದೆ. ಹಾಗಾಗಿ ಎಳನೀರು ಹೆಚ್ಚಾಗಿ ಸೇವನೆ ಮಾಡಿ. ಮತ್ತು ಬಾಳೆಯ ಹಣ್ಣು, ಇದರಲ್ಲಿ ಆಂಟಿಬ್ಯಾಕ್ಟೀರಿಯಾ ಅಂಶ ಹೆಚ್ಚು ಇರುತ್ತದೆ. ಇದು ಹೊಟ್ಟೆಯಲ್ಲಿ ಇರುವ ಆಮ್ಲವನ್ನು ಕಡಿಮೆ ಮಾಡುತ್ತದೆ. ಹೊಟ್ಟೆಯ ಹುಣ್ಣಿನಿಂದ ಬಳಲುವ ವ್ಯಕ್ತಿಗೆ ಬಾಳೆಹಣ್ಣು ಸೇವನೆ ಮಾಡಲು ನೀಡುವುದು ತುಂಬ ಒಳ್ಳೆಯದು. ಹಾಗೆ ಬಾದಾಮಿಯನ್ನು ರುಬ್ಬಿ ಅಲ್ಸರ್ ರೋಗ ಇರುವವರು ಸೇವನೆ ಮಾಡಬಹುದು. ಹಾಗೂ ಬೆಳ್ಳುಳ್ಳಿ, 3 ಬೆಳ್ಳುಳ್ಳಿ ಎಸಳನ್ನು ಪೇಸ್ಟ್ ಮಾಡಿ ನೀರಿಗೆ ಬೆರೆಸಿ ಕುಡಿಯುವುದರಿಂದ ಅಲ್ಸರ್ ನಿಯಂತ್ರಣ ಆಗುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾವ ರೀತಿಯಾಗಿ ಅಲ್ಸರ್ ಅಥವಾ ಹೊಟ್ಟೆ ಹುಣ್ಣಿನ ಸಮಸ್ಯೆ ಇದ್ದರೆ ಮನೆ ಮದ್ದುಗಳನ್ನು ಯಾವ್ಯಾವು ಹೇಗೆ ಉಪಯೋಗಿಸಬೇಕು ಎನ್ನುವುದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯಿರಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ